ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ಹೆಜ್ಜೆ ನನ್ನ ಕತೆ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಉಗಾದಿ ಹಬ್ಬ ಅಂತ ಉಗಾದಿ ಹಬ್ಬದ ರಿಲೇಟೆಡ್ ಡೇ ರಂಗೋಲಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಕಳ್ಸೋದಕ್ಕೆ ಒಂದು ಔಟರ್ ಲೈನ್ ಹಾಕೊಳ್ಳೋಣ ಅಂತ ತುಂಬ ತಿನ್ ಲೇಯರಲ್ಲಿ ಹಾಕೋತಾ ಇದ್ದೀನಿ. ಯಾಕಂದರೆ ಕಲರ್ ಫಿಲ್ ಮಾಡೋದಕ್ಕೆ ತುಂಬ ಈಸಿ ಆಗಲಿ ಅಂತ. ಆ್ಯಂಡ್ ನನಗೆ ಹಬ್ಬ ಅಂತ ಅನಿಸೋದಾಗಲಿ ಅಥವಾ ಹಬ್ಬದ ವೈಬು ಸಿಗಬೇಕು ಅಂದರೆ ನನಗೆ ಅದು ಸ್ಟಾರ್ಟ್ ಆಗೋದು ಅಥವಾ ಅದು ನನಗೆ ಸಿಗೋದು ರಂಗೋಲಿಯಿಂದ ಮಾತ್ರ. ಸೊ ಹಬ್ಬ ಇದೆಲ್ಲ ರಂಗೋಲಿ ಬಿಟ್ಟು ಮನೆ ಮುಂದೆ ಕಲರ್ ಹಾಕಿದಾಗ ಕಲರ್ಫುಲ್ ಅನಿಸ್ದಾಗ ನನಗೆ ವೈಬಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ನನಗೇನು ನಮ್ಮ ಮನೆ ರೋಡಲ್ಲಿ ನಮ್ಮ ಮನೆ ಮುಂದೆ ಇರೋ ರಂಗೋಲಿನೇ ತುಂಬ ಚೆನ್ನಾಗಿರಬೇಕು ಅಂತ. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಸೆಲೆಕ್ಟ್ ಮಾಡಿಕೊಂಡು ರಂಗೋಲಿ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಕಳ್ಸದ ತಂಬಿಗೆದು ಬಿಟ್ಟು ತೆಂಗಿನಕಾಯಿ, ಅದಾದಮೇಲೆ ಮಾವಿನ ಎಲೆದ್ದು ಡಿಸೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ದೊಡ್ಡ ಸರ್ಕಲ್ ಹಾಕ್ಕೊಂಡಿದ್ದೀನಿ. ಆ ಸರ್ಕಲ್ ಹಾಕಾದ್ಮೇಲೆ ಅದಕ್ಕೆ ಫಿಲ್ ಮಾಡೋದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕಲರ್ ಗ್ರೀನು. ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ತಗೊಂಡು ಒಂದು ರೌಂಡು ಫಿಲ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದರ ಒಳಗಡೆ ಕಲರು ಮರೂನ್ ಬರೋದ್ರಿಂದ ನಾನು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಲೈಟ್ ಗ್ರೀನ್ ಕಲರ್ ತಗೊಂಡಿದ್ದೀನಿ. ಯಾಕೆ ಅಂದರೆ ಒಂದೇ ಕಲರ್ ಇದ್ದರೆ ಅದು ಲುಕ್ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಲೈಟ್ ಗ್ರೀನ್ ಕಲರ್ನ ಚೂಸ್ ಮಾಡಿಕೊಂಡು ಕಳಶ ಅದು ಮಾತ್ರ ಬಿಟ್ಟು ಮಿಕ್ಕಿದ ಸರ್ಕಲ್ ಫುಲ್ಲು ಒಳಗೆ ಅದೇ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಈ ಥರ ಗೊತ್ತಾಗಲಿ ಅಂತಲೇ ಮೊದಲಿಗೆ ನಾನು ಔಟರ್ ಲೈನ್ ಹಾಕ್ಕೊಂಡಿದ್ದು, ಸೊ ದಟ್ ನಮಗೆ ಕಲರ್ ಫಿಲ್ಲಿಂಗಿಗೆ ಈಸಿ ಆಗುತ್ತೆ. ನೋಡಿ, ಈಗ ನಿಮಗೆ ಚೇಂಜಸ್ ಕಾಣಿಸ್ತಿದೆಯಾ? ಡಾರ್ಕ್ ಲೈಟ್ ಗ್ರೀನ್ ಈ ಥರ ಕಾಣಿಸ್ಲಿ ಅಂತ 2 ಕಲರ್ಸ್ ನಾನು ಹಾಕ್ಕೊಂಡಿರೋದು, ಸೆಲೆಕ್ಟ್ ಮಾಡಿರೋದು. ಅದಾದಮೇಲೆ ನಾನೀಗ ಎಷ್ಟೇ ಹೇಳಿದ್ರು ಅದು ಗೊತ್ತಾಗೋದಿಲ್ಲ. ಫುಲ್ ರಂಗೋಲಿ ಫಿನಿಶಿಂಗ್ ಆದಮೇಲೇ ನಿಮಗೆ ಗೊತ್ತಾಗುತ್ತೆ. ಅದು ಆದಮೇಲೆ ಕಳಶಕ್ಕೆ ತಂಬಿಗೆಗೆ ಮಣ್ಣಿನ ಕಲರ್ ಹಾಕೋಣ ಅಂತ ಹಾಕ್ಕೊಂಡೆ. ಸೊ ಆ ಕಡೆ ಈ ಕಡೆ ವೈಟ್ ಪ್ಯಾಚಸ್ ಇರೋದ್ರಿಂದ ಕೈಯಲ್ಲೇ ಔಟರ್ ಲೈನ್ ಕೊಡ್ತಾ ಇದ್ದೀನಿ. ಔಟರ್ ಲೈನ್ ಕೊಟ್ಟಾಗ ನಿಮಗೆ ಫುಲ್ ಲಾಸ್ಟಿಗೆ ಗೊತ್ತಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಆ ವೈಟ್ ಕಲರ್ ಪ್ಯಾಚಸ್ ಎಲ್ಲ ಫಿಲ್ ಆಯಿತು. ಸೊ ಔಟರ್ ಲೈನ್ ಕೊಟ್ಕೊಂಡೆ ನಾನು. ಅದಾದಮೇಲೆ ಕಳಶಕ್ಕೂ ತೆಂಗಿನಕಾಯಿಗೂ ಸೇಮ್ ಕಲರೇ ಹಾಕ್ತೀನಿ. ಸೊ ಇದು ತೆಂಗಿನಕಾಯಿ ಬೇರೆ ಕಳಶ ಬೇರೆ ಗೊತ್ತಾಗಬೇಕು ಅಂತ ಸ್ವಲ್ಪ ಲೈಟ್ ಕಲರು ಮಿಕ್ಸ್ ಮಾಡಿ ಅದನ್ನು
ಹಾಕ್ತೀನಿ, ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡಿ ವಿಡಿಯೋದಲ್ಲಿ. ಈಗ ಫುಲ್ ಔಟರ್ ಲೈನ್ ಕೊಟ್ಟು ಆಯಿತು. ಈಗ ತೆಂಗಿನಕಾಯಿಗೆ ಸೇಮ್ ಅದೇ ಕಲರ್ನ ಹಾಕಿದ್ದೀನಿ ನಾನು. ಅದಾದಮೇಲೆ ಇದು ತೆಂಗಿನಕಾಯಿ ಗೊತ್ತಾಗಬೇಕು ಅಂತ ಇನ್ನೊಂದು ಸ್ವಲ್ಪ ಲೈಟ್ ಕಲರಲ್ಲಿ ಫಿನಿಶಿಂಗ್ ಮಾಡ್ತೀನಿ. ಯಾಕಂದರೆ ಅದು ಏನು ಅಂತಾರೆ, ರಿಯಲಿಸ್ಟಿಕ್ ಆ ಥರ ಗೊತ್ತಾಗಲಿ ಅನ್ನೋ ಇದಕ್ಕೆ ನಾನು ಮಾಡ್ತೀನಿ. ಯೂಶ್ವಲಿ ತುಂಬ ಜನ ರಂಗೋಲಿ ಹಾಕಿ ಕಾಯಿ ಯಾವ ಕಲರ್ ಇರುತ್ತೆ, ಮಣ್ಣು ಕಲರ್, ಒಂದು ಕಲರ್ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಹೋಗ್ತಾರೆ. ಅದು ರಿಯಲಿಸ್ಟಿಕ್ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ಈ ಥರ ಮಾಡ್ತೀನಿ. ಏನಾದರೂ ಚೇಂಜಸ್ಸು ಕರೆಕ್ಷನ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟು ಓದ್ತೀನಿ ಆ್ಯಂಡ್ ಕಲಿಯೋದಿದ್ರೆ ಕಲ್ತ್ಕೋತೀನಿ. ಸೊ ಏನಾದರೂ ಚೇಂಜಸ್ಸು ಅಥವಾ ಇಂಪ್ರೂವ್ ಮಾಡ್ಕೋಬೇಕು, ಈ ಥರದ್ದು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಸೊ ನೋಡಿ, ನಾನು ಹೇಳ್ದಂಗೆ ಸ್ವಲ್ಪ ಲೈಟ್ ಕಲರಲ್ಲಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿ ಬೇರೆ, ಇದು ಬೇರೆ ಅಂತ ಗೊತ್ತಾಗಲಿ ಅಂತ. ಅದಾದಮೇಲೆ ಇದು ತುಂಬ ಪ್ಲೇನ್ ಅನಿಸ್ತಿದೆ ಅಲ್ವಾ ಕಳಶ, ಅದು ತಂಬಿಗೆ ಅಂದ್ಬಿಟ್ಟು ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಹಂಗೆ ಸುಮ್ಮನೆ ಮಾಡಿದ್ದದು. ಲಾಸ್ಟಿಗೆ ಫುಲ್ ಕಂಪ್ಲೀಟ್ ಮಾಡೋಣ ಅಂತ. ಅದಾದಮೇಲೆ ಮಾವಿನ ಎಲೆ ಕಳಶದ ತೆಂಗಿನಕಾಯಿ ಇಡೋಕ್ಕೂ ಮುಂಚೆ ಇಟ್ಟು ಆಮೇಲೆ ತೆಂಗಿನಕಾಯಿ ಇಡೋ ಅಂಥದ್ದು. ನಾನು ತೆಂಗಿನಕಾಯಿ ಮೇಲೆ ಬಿಟ್ಟರೆ ಗೊತ್ತಾಗಲ್ಲ, ಕಾಯಿ ಕಾಣಿಸಲ್ಲ ಅಂತ ಅದ್ರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಫಸ್ಟು ಸೇಮ್ ಹೀಗೆ ಡಾರ್ಕ್ ಗ್ರೀನಲ್ಲಿ ಎಲೆಗೆಲ್ಲನೂ ಕಲರ್ ಫಿಲ್ ಮಾಡ್ಕೊಂಬಿಡ್ತಿದ್ದೀನಿ. ಅದಾದಮೇಲೆ ಅದೇ ಸೇಮ್ ಕಲರಲ್ಲಿ ಔಟರ್ ಲೈನ್ ಕಟ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಒಂದೇ ಸಿಂಗಲ್ ಕಲರ್ ಹಾಕಿದ್ರೆ ಅದು ಹೆಂಗೆ ಅನಿಸುತ್ತೆ, ಅದು ಲೈಕ್ ಅಷ್ಟು ರಿಯಲಿಸ್ಟಿಕ್ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು 2 ಶೇಡ್ಸ್ ಯೂಸ್ ಮಾಡಿದ್ದೀನಿ ಅಲ್ಲೂ ಕೂಡ. ಈಗ ಕಲರ್ ಎಲ್ಲ ಫಿಲ್ ಮಾಡಾದಮೇಲೆ ಲೈಕ್ ಲೈಟ್ ಕಲರಲ್ಲಿ ನಾನು ಮತ್ತೆ ಲೀಫ್ ಎಲೆ ಡಿಸೈನ್ನೇ ಸೇಮ್ ಲೈಟ್ ಕಲರಲ್ಲೂ ನಾನು ಡ್ರಾ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಇನ್ನೊಂದು ಏನಪ್ಪ ಅಂತಂದರೆ, ಯಾವಾಗಲೂ ಅಷ್ಟೇ ರಂಗೋಲಿ ಹಾಕಬೇಕಾದ್ರೆ ನಾನು ಏನು ಟೈಮ್ ತೊಗೋತಿದ್ದೀನಿ, ಏನು ನನ್ನ ಸೊಂಟ ನೋವು ಬರ್ತಿದೆಯಾ, ಇದು ಏನೂ ನನ್ನ ಮೈಂಡಲ್ಲಿಲ್ಲ, ಇರೋದಿಲ್ಲ. ಆ್ಯಂಡ್ ನನಗೆ ಅದು ಯಾವುದೂ ಕಷ್ಟ ಅಂತಲೂ ಅನಿಸಲ್ಲ. ಎವ್ರಿ ಟೈಮ್ ನನಗೆ ನೀಟಾಗಿ ಬರಬೇಕು, ಚೆನ್ನಾಗಿದೆಯಾ, ಇನ್ನು ಎಷ್ಟರ ಮಟ್ಟಿಗೆ ಡಿಸೈನ್ ಮಾಡ್ಬೋದು, ಇದೇ ನನ್ನ ಮೈಂಡಲ್ಲಿ ಇರುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ನೀವು ನೋಡ್ತಾ ಇರಿ, ಲೈಟ್ ಕಲರಲ್ಲಿ ಮತ್ತೆ ನಾನು ಅದೇ ಸೇಮ್ ಲೈನ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಇದು ಬೇರೆ ಅದು ಬೇರೆ ಅಂತ. ಲೈಕ್ ಬ್ಯಾಕ್ಗ್ರೌಂಡ್ ಕಲರೇ ಬೇರೆ ಆ್ಯಂಡ್ ಎಲೆ ಇದು ಅನ್ನೋದು ಗೊತ್ತಾಗಲಿ ಅಂತ. ಅದಾದಮೇಲೆ ಪ್ಯಾರೆಟ್ ಗ್ರೀನ್ ಕಲರನ್ನ ತಗೊಂಡು ಸ್ವಲ್ಪ ಮಧ್ಯಕ್ಕೆ ಹಾಕಿದ್ದೀನಿ. ಈಗ ನಾನು ಮಾಡ್ತಿರೋದು ಏನು ಅಂತಂದರೆ, ಲೈಕ್ ಎಲ್ಲ ಸರ್ಕಲ್ ಪೂರ್ತಿ ಒಂದೊಂದು ಐಟಮ್ಸ್ ಇಡೋಣ ಅಂತ, ಯುಗಾದಿಗೆ ಯೂಸ್ ಮಾಡೋದು. ಸೊ ಫಸ್ಟು ಈಗ ಹೆಂಗೂ ಸರ್ಕಲಿಂದ ಹೊರಗಡೆ ಮಾಡ್ತಿದ್ದೀನಿ, ಸರ್ಕಲ್ ಒಳಗಡೆ ಫಿನಿಷ್ ಮಾಡೋಣ ಅಂತ ವೈಟ್ ಕಲರ್ ರಂಗೋಲಿಯಲ್ಲಿ ಕಳಶದ ತಂಬಿಗೆಗೆ ಔಟರ್ ಲೈನ್ ಕೊಟ್ಟೆ. ಅದಾದಮೇಲೆ ತೆಂಗಿನಕಾಯಿಗೆ, ಅದಾದಮೇಲೆ ಮಾವಿನ ಎಲೆಗೂ ವೈಟ್ ಕಲರಲ್ಲಿ
ಔಟರ್ ಲೈನ್ ಕೊಡ್ತಾ ಬರ್ತೀನಿ. ಸೊ ದಟ್ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು. ಎಲ್ಲ ಮಾವಿನ ಎಲೆಗೂ ಔಟರ್ ಲೈನ್ ವೈಟ್ ಕೊಟ್ಟೆ ಲಾಸ್ಟಿಗೆ. ಸೊ ಈಗ ಕಳಿಸಿದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟು ಇಲ್ಲಿ ಮಾಡ್ತಿರೋದು ನಾನು ಹೂವು ಇಡೋದು, ಅಂದರೆ ವೈಟ್ ಬಿಡಿ ಹೂವು ಇರೋ ಥರ. ಅದಾದಮೇಲೆ ನನಗೆ ಯಾಕೋ ಅಲ್ಲಿ ಮತ್ತೆ ಸ್ವಲ್ಪ ಲೈಟ್ ಕಲರ್ ಆ್ಯಡ್ ಮಾಡೋಣ ಇನ್ನೂ ಅಂತ ಅನಿಸ್ತು. ಸೊ ಮತ್ತೆ ಲೈಟ್ ಕಲರ್ನ ನಾನು ಆ್ಯಡ್ ಮಾಡಿದೆ, ನೀವು ನೋಡ್ತಿರ್ಬೋದು. ಇದು ಒಂದು ತಟ್ಟೆಯಲ್ಲಿ ಬಿಡಿ ಹೂವು ಇರೋ ಥರ. ಅದಾದ ಮೇಲೆ ನೆಕ್ಸ್ಟು ನಾನಿವಾಗ ಅಲ್ಲಿ ಟ್ರೈ ಮಾಡ್ತಿರೋದು ತೆಂಗಿನಕಾಯಿ, ಹೊಡೆದಿರೋ ಅಂಥ ತೆಂಗಿನಕಾಯಿ ಇರೋ ಥರ. ಅದಾದಮೇಲೆ ನನಗೆ ಅಲ್ಲಿ ಲೈಕ್ ಫಿನಿಶಿಂಗ್ ಬರಬೇಕು ಅನ್ನೋ ಇದರಲ್ಲಿ ಕೆಳಗೆ ಕೂತ್ಕೊಂಡೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಫುಲ್ ರಂಗೋಲಿ ಹಾಕೋದ್ರಲ್ಲೇ ಮುಳುಗೋಗ್ತೀನಿ. ನನಗೇನು ಗೊತ್ತಾಗ್ತಿಲ್ಲ, ಅಲ್ಲಿ ಜಸ್ಟ್ ನನ್ನ ಮೈಂಡ್ ಪೂರ್ತಿ ರಂಗೋಲಿ ನೀಟಾಗಿ ಬರಬೇಕು ಅಂತ ಅಷ್ಟೆ. ಇಲ್ಲೂ ಅಷ್ಟೇ ಸೇಮ್ ಒಂದು ಲೈಟ್ ಕಲರು ಡಾರ್ಕ್ ಕಲರು ತೊಗೊಂಡಿದ್ದೀನಿ. ಆವಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗೋದು. ಆ್ಯಂಡ್ ರಿಯಲಾಸ್ಟಿಕ್ಕಾಗಿ ಐಡೆಂಟಿಫಿಕೇಷನ್ ನೋಡಿದ ತಕ್ಷಣ ಓ ಇದಿದೆ ಅಂತ ಗೊತ್ತಾಗಬೇಕು ಅಂದಾಗ ನಾನು ಟೂ ಕಲರ್ಸ್ ಯೂಸ್ ಮಾಡ್ತೀನಿ. ಇವಾಗ ವೈಟ್ ಕಲರಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಅದಾದ ಮೇಲೆ ಮತ್ತೆ ಒಂದು ಡಾರ್ಕ್ ಕಲರಲ್ಲಿ ಔಟರ್ ಲೈನ್ ಕೊಡ್ತಾ ಇದ್ದೀನಿ. ಸೊ ಆವಾಗ ಕಾಯಿ ಅಂತ ಅನಿಸುತ್ತೆ, ಇನ್ನೂ ಫಿನಿಶಿಂಗ್ ಮಾಡಿಲ್ಲ. ಸೊ ನಾನು ಹೇಳಿದ್ದೆಲ್ಲ ನಿಮಗೆ ಕರೆಕ್ಟ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಅಥವಾ ಕರೆಕ್ಷನ್ಸ್ ಇದ್ರೂ ಹೇಳಿ, ಅದನ್ನು ನಾನು ಇನ್ವರ್ಟ್ ಮಾಡ್ಕೋತೀನಿ. ಈಗ ನೋಡಿ ಇನ್ನು ಲೈಟ್ ಕಲರಲ್ಲಿ ಫಿಲ್ ಮಾಡಿದೆ. ಸೊ ಇವಾಗ ಇದು ಹೊಡೆದಿರೋ ತೆಂಗಿನಕಾಯಿ ಅನ್ನೋ ಥರ ಅನ್ನಿಸ್ತಿದೆ ನನಗೆ. ನೆಕ್ಸ್ಟು ಇದರಲ್ಲಿ ಇನ್ನೂ ಏನೇನು ಬರುತ್ತೆ ಅಂದರೆ ಅರಿಶಿನ ಕುಂಕುಮ ಮತ್ತು ಬೆಲ್ಲ, ಆಮೇಲೆ ಮಾವಿನಕಾಯಿ 2 ಇದೆಲ್ಲನೂ ಡ್ರಾ ಮಾಡ್ತಿದ್ದೀನಿ. ಇವಾಗ ನಾನು ಅರಿಶಿನ ಕುಂಕುಮ ಇಡೋಣ ಅಂತ ಸರ್ಕಲ್ಲು ಮಾಡಿದ್ದು 2. ಈಗ ಮ್ಯಾಂಗೋ, ಇದಕ್ಕೆ ಸೇಮ್ ಗ್ರೀನ್ ಕಲರಿಂದ ಫಸ್ಟು ಔಟರ್ ಲೇಯರ ಹಾಕ್ಕೊಂಡೆ. ಫಸ್ಟು ಒಂದು ಮ್ಯಾಂಗೋ ಹಾಕಿದೆ, ಇನ್ನೂ ಸ್ಪೇಸ್ ಇತ್ತಲ್ಲ ಅಂತ ಸರಿ 2 ಮ್ಯಾಂಗೋನ ಬಿಡಿಸೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಒಂದು ಮ್ಯಾಂಗೋ ಫುಲ್ ಮ್ಯಾಂಗೋ, ಇನ್ನೊಂದು ಹಾಫ್ ಮ್ಯಾಂಗೋ ಕಟ್ ಮಾಡಿರೋ ಥರ ಮಾಡೋಣ ಅಂತ. ಬಟ್ ನನ್ನ ಯೆಲ್ಲೋ ಕಲರ್ ಶಾರ್ಟೇಜ್ ಇತ್ತು. ಸೊ ಹಾಗಾಗಿ ಹಾಫ್ ಕಟ್ ಮಾಡಿರೋ ಮ್ಯಾಂಗೋ ಮಾಡೋಣ ಅಂತ ಅಂದ್ಕೊಂಡಿದ್ದವಳು ಫುಲ್ ಮ್ಯಾಂಗೋ ಡಿಸೈನೇ ಡ್ರಾ ಮಾಡಿಬಿಟ್ಟೆ. ಅದಾದಮೇಲೆ ಫಸ್ಟ್ ಸೇಮ್ ಡಾರ್ಕ್ ಗ್ರೀನಲ್ಲೇ ಫಿಲ್ ಮಾಡಿ, ಆಮೇಲೆ ಲೈಟ್ ಕಲರ್ ಮ್ಯಾಂಗೋ ಗೊತ್ತಾಗಲಿ ಅಂತ ಲೈಟ್ ಕಲರ್ ಗ್ರೀನ ಮತ್ತೆ ಕೋಟ್ ಮಾಡಿದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟು ಬೆಲ್ಲ, ಮೇನ್ ಈ ಹಬ್ಬಕ್ಕೆ ಬೆಲ್ಲ, ಬೇವು ಬೆಲ್ಲ. ಎಲ್ಲರೂ ಯುಗಾದಿ ಹಬ್ಬಕ್ಕೆ ಸಿಹಿನೇ ಜಾಸ್ತಿ ಇರಲಿ ಅಂತ ಹೇಳ್ತಾರೆ. ಬಟ್ ನಾನು ಅನ್ಕೋತೀನಿ ಕಹಿನೇ ಜಾಸ್ತಿ ಇರಲಿ, ಸೊ ದಟ್ ನಮಗೆ
ಕಲಿಯೋದಕ್ಕೆ ಜೀವನ ಅಂದರೆ ಹೇಗಿರುತ್ತೆ ಏನು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಾಗತ್ತೆ. ಸೊ ಕಹಿ ಇದ್ದಷ್ಟು ಮುಂದೆ ನಮ್ಮ ಪ್ರಾಬ್ಲಮ್ಸ್ ಈಸಿ ಇರುತ್ತೆ ಅಂತ. ಬಿಕಾಸ್ ಎಲ್ಲ ಥರದ ನೋವು ನೋಡಿದಾಗ ಮತ್ತೆ ಕಹಿ ಅನ್ನೋದು ಬರೋದ. ಸೊ ಕಹಿ ಅನ್ನೋದೇ ಜಾಸ್ತಿ ಬರಲಿ, ಸಿಹಿ ಅನ್ನೋದು ಆವಾಗವಾಗ ಬರಲಿ ಅಂತ ನಾನು ಅನ್ಕೋತೀನಿ. ಸೊ ಅದಾದಮೇಲೆ ನಾನು ಮ್ಯಾಂಗೋಗೂ ಸೇಮ್ ವೈಟ್ ಕಲರ್ ರಂಗೋಲಿಯಿಂದ ಔಟರ್ ಲೇಯರ್ ಕೊಟ್ಟೆ. ನೆಕ್ಸ್ಟು ಕುಂಕುಮಕ್ಕೆ ರೆಡ್ ಕಲರ್ನ ಚೂಸ್ ಮಾಡಿ ಆ ಸರ್ಕಲಲ್ಲಿ ಫುಲ್ ರೆಡ್ ಕಲರಿಂದ ಫಿಲ್ ಮಾಡಿದೆ. ಅದಾದಮೇಲೆ ನಮ್ಮ ಮನೇಲಿ ಕೆಳಗಡೆ ಒಬ್ಬರು ಅಂಕಲ್ ಇದ್ದಾರೆ, ಅವರು ಬಂದು ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ಯಾ ರಂಗೋಲಿ ಅಂತ ಹೇಳಿ ಸ್ವಲ್ಪ ಮಲ್ಲಿಗೆ ಹೂವು ಕೊಟ್ಟೋದ್ರು, ಬಿಡಿ ಹೂವು. ಅದನ್ನು ನಾನು ತೆಂಗಿನಕಾಯಿ ಮೇಲೆ ಇಟ್ಟಿದ್ದು, ಅದು ಬಿಡಿ ಹೂವು. ಆ್ಯಕ್ಚುಲಿ ಆ ಬೌಲಲ್ಲಿ ಇದೆ ನೋಡಿ, ಅವ್ರು ಕೊಟ್ಟರಲ್ಲ ಅಂತ ಅವ್ರು ಕೊಟ್ಟಿದ ತಕ್ಷಣ ಅಲ್ಲಿ ಇಟ್ಟೆ ನಾನು. ಅದಾದಮೇಲೆ ಇಲ್ಲಿ ಇನ್ನೊಂದರಲ್ಲಿ ಯೆಲ್ಲೋ ಕಲರ್ ಅರಿಶಿನ ಅದರಲ್ಲಿ ಹಾಕಿ, ನೆಕ್ಸ್ಟು ಬೆಲ್ಲಕ್ಕೆ ಯೆಲ್ಲೋ ಕಲರ್ ಹಾಕಿ ಸೇಮ್ ಡಾರ್ಕ್ ಕಲರಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಇದು ಮಾಡಿ. ಆ್ಯಕ್ಚುಲಿ ಬೆಲ್ಲ ಅಂದರೆ ಅಚ್ಚು ಬೆಲ್ಲ ಬರುತ್ತೆ, ಉಂಡೆ ಬೆಲ್ಲ ಬರುತ್ತೆ. ಸೊ ಅಚ್ಚು ಬೆಲ್ಲ ಅಲ್ಲ, ಸೊ ಹಾಗಾಗಿ ಒಂದು ಬಾಕ್ಸ್ ಹಾಕಿ ಅದರಲ್ಲಿ ಡಾರ್ಕ್ ಕಲರ್ ಫಿಲ್ ಮಾಡಿದೆ. ಸೊ ಅದು ಬೆಲ್ಲ ಅಂತ ಅನಿಸ್ಬೇಕು ನೋಡಿದ ತಕ್ಷಣ ಅಂತ. ಸೊ ನನಗೆ ರಿಯಲಿಸ್ಟಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಬೇಕು ಅಂತ. ಸೊ ಫೈನಲ್ ಎಲ್ಲ ಆಯಿತು. ಸೊ ಸರ್ಕಲ್ ಸ್ವಲ್ಪ ಖಾಲಿ ಅನಿಸ್ತಿದೆ ಅಂದ್ಬಿಟ್ಟು ಔಟರ್ ಲೇಯರ್ ಕೊಡೋಣ ಅಂತ 2 ಲೈನ್ಸ್ನ ಹಾಕಿದೆ ನಾನು ಸರ್ಕಲ್ ಸುತ್ತ. ಅದಾದಮೇಲೆ ನನಗೆ ಯಾಕೋ 2 ಲೇಯರ್ಸ್ ತುಂಬ ಚಿಕ್ಕದಾಯ್ತಾ, ಅಂದ್ಬಿಟ್ಟು ಮತ್ತೆ ಒಂದು ಹಾಕಿದೆ. ಆವಾಗಲೂ ನನಗೆ ಸಮಾಧಾನ ಆಗಿಲ್ಲ, ಮತ್ತೆ ಇನ್ನೂ ಒಂದು ಹಾಕೊಂಡ್ಬರ್ತೀನಿ ಸುತ್ತ. ಸೊ ಟೋಟಲ್ 4 ಲೈನ್ಸ್ನ ಹಾಕಿ ಸರ್ಕಲ್ ಆವಾಗ ಲುಕ್ ಅಂತ ಅನಿಸ್ತು ನನಗೆ. ಅದಾದಮೇಲೆ ಇನ್ನೂ ನಾವು ಖಾಲಿ ಅನಿಸ್ತಿದೆ, ಈ ಥರ ಮಾಡೋಣ ಅಂತ ಮತ್ತೆ ಒಂದು ರೌಂಡ್ ಶೇಪ್ದು ಡಿಸೈನ್ನ ಹಾಕಿದೆ. ನೋಡಿ, ನಾನು ಆಗಲೇ ಹೇಳ್ದಂಗೆ ನನಗೆ ಯಾಕೋ ಇದು ಇನ್ನೂ ಚಿಕ್ಕದು ಅಂದ್ಬಿಟ್ಟು ಇನ್ನೂ ಒಂದು ಲೈನ್ ಹಾಕ್ಕೊಂಡೆ. ಸೊ 4 ಲೈನ್ಸ್ನ ಎಳೆದು ಸರ್ಕಲ್ ಈಗ ನನಗೆ ಓಕೆ ಅಂತ ಸ್ಯಾಟಿಸ್ಫೈ ಆಯಿತು. ಅದಾದಮೇಲೆ ಕಳ್ಸಿದ ಕಡೆನೂ ಯಾಕೋ ವೈಟ್ ಲೇಯರ್ ಜಾಸ್ತಿ ಮಾಡೋಣ ಅಂತ ಅನಿಸ್ತು. ಅದಾದಮೇಲೆ ನೋಡಿದೆ, ಮತ್ತು ಇಲ್ಲೂ ಲೇಯರ್ ಸ್ವಲ್ಪ ದೊಡ್ಡದು ಮಾಡೋಣ ಅಂತ ಡಬಲ್ ಲೇಯರ್ ಹಾಕಿ ದೊಡ್ಡದು ಮಾಡಿದೆ. ನೋಡಿ, ಇದಾಗಿತ್ತು ಫೈನಲ್ ಲುಕ್. ಅದಾದಮೇಲೆ 2 ಕಡೆ ಗಿಣಿ ಬಿಡಿಸೋಣ ಅಂದೆ, ಬಟ್ ಅದಾಗಲಿಲ್ಲ. ಒಂದೇ ಕಡೆ ಸಾಕು, ಓಡಾಡೋಕ್ಕೆ ಸ್ಪೇಸ್ ಇರಲಿ ಅಂತ. ಇದು ಫೈನಲ್ ರಂಗೋಲಿ. ಥ್ಯಾಂಕ್ ಯು ಆಲ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತಿ. ನೆಕ್ಸ್ಟ್ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಥ್ಯಾಂಕ್ ಯು ಆಲ್. ಗುಡ್ ನೈಟ್.